ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಸ್ವಚ್ಛತೆ ಎಂದರೆ ಕೇವಲ ಸೌಂದರ್ಯವಲ್ಲ, ಅದು ನಮ್ಮ ಆರೋಗ್ಯ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ. ಭಾರತ ಸರ್ಕಾರ ಪ್ರತಿ ವರ್ಷ ನಡೆಸುವ ಸ್ವಚ್ಛ ಸರ್ವೇಕ್ಷಣೆ ಸಮೀಕ್ಷೆಯಲ್ಲಿ ನಮ್ಮ ದೇಶದ ಅತ್ಯಂತ ಸ್ವಚ್ಛ ನಗರ ಎಂದು ಹೊಗಳಿಕೆ ಪಾತ್ರವಾಗಿರುವ ಮಧ್ಯಪ್ರದೇಶದ ಇಂದೋರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ. ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಒಂದು ಕಾಲದಲ್ಲಿ ಸಾಮಾನ್ಯ ನಗರವಾಗಿದ್ದ ಇಂದೋರ್ ಈಗ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಸತತವಾಗಿ ಹಲವು ವರ್ಷಗಳಿಂದ ಭಾರತದ ನಂಬರ್ 1 ಸ್ವಚ್ಛ ನಗರವಾಗಿ ಹೆಸರುವಾಸಿಯಾಗಿದೆ. ಈಗ ನಾವು ಇಂದೋರ್ ನಗರ ಈ ಸಾಧನೆ ಮಾಡಿದ್ದು ಹೇಗೆ ಮತ್ತು ಇದರಿಂದ ನಾವು ಕಲಿಯಬೇಕಾದ ಪಾಠಗಳೇನು ಎಂದು ತಿಳಿಯೋಣ. ಸ್ನೇಹಿತರೆ, 2016ಕ್ಕೂ ಮೊದಲು ಇಂದೋರ್ ಕೂಡ ಭಾರತದ ಇತರ ಸಾಮಾನ್ಯ ನಗರಗಳಂತೆ ಇತ್ತು. ರಸ್ತೆ ಬದಿಗಳಲ್ಲಿ ಕಸದ ರಾಶಿ, ವಾಸನೆ ಮತ್ತು ಪ್ಲಾಸ್ಟಿಕ್ ಸಮಸ್ಯೆಗಳು. ಆದರೆ ಕೇವಲ ಒಂದೆರಡು ವರ್ಷಗಳಲ್ಲಿ ಆ ನಗರ ಸಂಪೂರ್ಣವಾಗಿ ಬದಲಾಯಿತು. ಇಂದೋರ್ ಈ ಮಟ್ಟಕ್ಕೆ ತಲುಪಲು ಮುಖ್ಯವಾಗಿ 3 ಶಕ್ತಿಗಳ ಕಾರಣ. ಮೊದಲನೇದಾಗಿ ರಾಜಕೀಯ ಮತ್ತು ಆಡಳಿತಾತ್ಮಕ ಇಚ್ಛಾಶಕ್ತಿ, ಎರಡನೇದು ಪೌರ ಕಾರ್ಮಿಕರ ಶ್ರಮ ಹಾಗೂ ಮೂರನೇದು ಸಾರ್ವಜನಿಕರ ಸಂಪೂರ್ಣ ಸಹಕಾರ. ಇಂದೋರ್ ಮಹಾನಗರ ಪಾಲಿಕೆಯು ಕಸಮುಕ್ತ ನಗರವನ್ನಾಗಿ ಮಾಡಲು ಸ್ಪಷ್ಟ ಯೋಜನೆಯನ್ನು ತೆಗೆದುಕೊಂಡಿದೆ. ಕೇವಲ ನಿಯಮಗಳನ್ನು ಮಾಡುವುದು ಮಾತ್ರವಲ್ಲ, ಅವುಗಳನ್ನು ಪ್ರತಿಯೊಬ್ಬರೂ ಪಾಲಿಸುವಂತೆ ಮಾಡಿತ್ತು. ಇಂದೋರ್ ನಗರದಲ್ಲಿ ಕಸವನ್ನು ಹೇಗೆ ನಿರ್ವಹಿಸುತ್ತಾರೆ ಗೊತ್ತಾ? ಮೊದಲನೇದಾಗಿ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಣೆ. ಪ್ರತಿದಿನ ಬೆಳಿಗ್ಗೆ ಪಾಲಿಕೆಯ ವಾಹನಗಳು ಪ್ರತಿಯೊಂದು ಮನೆ ಮತ್ತು ಅಂಗಡಿಯ ಬಾಗಿಲಿಗೆ ಬರುತ್ತವೆ. ವಾಹನ ಬರುವಾಗ ಸ್ವಚ್ಛತೆ ಜಾಗೃತಿಯನ್ನು ಮೂಡಿಸುತ್ತವೆ. ಇಂದೋರ್ನಲ್ಲಿ ಕಸವನ್ನು ನೀಡುವಾಗಲೇ ವಿಂಗಡಿಸಿಕೊಡುತ್ತಾರೆ. ಹಸಿ ಕಸ, ಒಣ ಕಸ, ಹಾನಿಕರ ಕಸ, ಇ-ವೇಸ್ಟ್. ಹಸಿ ಕಸ ಎಂದರೆ ಅಡುಗೆ ಮನೆಯ ಕಸ, ಒಣ ಕಸ ಎಂದರೆ ಪ್ಲಾಸ್ಟಿಕ್ ಅಥವಾ ಕಾಗದ, ಹಾನಿಕರ ಕಸ ಎಂದರೆ ಮೆಡಿಕಲ್ ವೇಸ್ಟ್ ಅಥವಾ ಬ್ಯಾಟರಿ, ಇ-ತ್ಯಾಜ್ಯ ಅಥವಾ ಇ-ವೇಸ್ಟ್ ಎಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು. ಇಲ್ಲಿ ಕಸ ವಿಂಗಡಿಸದೆ ನೀಡಿದರೆ ಪೌರಕಾರ್ಮಿಕರು ಅದನ್ನು ಸ್ವೀಕರಿಸುವುದಿಲ್ಲ ಮತ್ತು ದಂಡ ವಿಧಿಸಲಾಗುತ್ತದೆ. ಸಂಗ್ರಹಿಸಿದ ಹಸಿ ಕಸದಿಂದ ಜೈವಿಕ ಅನಿಲ ಅಂದರೆ ಬಯೋ-ಸಿಎನ್ಜಿ ಮತ್ತು ಗೊಬ್ಬರವನ್ನು ತಯಾರಿಸಲಾಗುತ್ತದೆ. ಒಣ ಕಸವನ್ನು ಮರುಬಳಕೆ ಅಥವಾ ರೀಸೈಕ್ಲಿಂಗ್ಗೆ ಕಳಿಸುತ್ತಾರೆ. ಇಂದೋರ್ನ ಬಯೋ-ಸಿಎನ್ಜಿ ಪ್ಲಾಂಟ್ ಏಷ್ಯಾದಲ್ಲೇ ಅತಿದೊಡ್ಡ ಘಟಕದಲ್ಲಿ ಒಂದಾಗಿದೆ. ಯಾವುದೇ ಸರ್ಕಾರ ಅಥವಾ ಪಾಲಿಕೆ ಎಷ್ಟೇ ಹಣ ಖರ್ಚು ಮಾಡಿದರೂ ಸಾರ್ವಜನಿಕರ ಸಹಕಾರವಿಲ್ಲದೆ ನಗರ ಸ್ವಚ್ಛವಾಗಲು ಸಾಧ್ಯವಿಲ್ಲ. ಇಂದೋರ್ ನಗರದ ಯಶಸ್ಸಿನ ನಿಜವಾದ ಹೀರೋಗಳು ಅಲ್ಲಿನ ನಾಗರಿಕರು. ಇಂದೋರ್ನ ರಸ್ತೆಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಡಸ್ಟ್ಬಿನ್ಗಳು ಕಂಡುಬರೋದಿಲ್ಲ. ಡಸ್ಟ್ಬಿನ್ ಲೆಸ್ ಸಿಟಿ. ಜನರು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ. ಜನರು ತಮ್ಮ ಕಾರುಗಳಲ್ಲಿ ಅಥವಾ ಬೈಕ್ಗಳಲ್ಲಿ ಸಣ್ಣ ಡಸ್ಟ್ಬಿನ್ಗಳು ಇಟ್ಟುಕೊಂಡಿರುತ್ತಾರೆ. ರಸ್ತೆಯಲ್ಲಿ ಯಾರಾದರೂ ಕಸ ಎಸೆದರೆ ಇತರ ನಾಗರಿಕರು ತಕ್ಷಣವೇ ಅವರನ್ನು ತಡೆದು ಸ್ವಚ್ಛತೆಯ ಅರಿವು ಮೂಡಿಸುತ್ತಾರೆ. ಶಾಲಾ ಮಕ್ಕಳು, ಅಂಗಡಿಯವರು, ಹಿರಿಯ ನಾಗರಿಕರು ಎಲ್ಲರೂ ಸ್ವಚ್ಛತೆಯನ್ನು ತಮ್ಮ ದಿನನಿತ್ಯ ಕಾರ್ಯವೆಂದು ಭಾವಿಸುತ್ತಾರೆ. ಸ್ನೇಹಿತರೆ, ಇಂದೋರ್ನಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟು ಇದೆ. ನಮ್ಮ ಕರ್ನಾಟಕದ ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಳಿ ಸೇರಿದಂತೆ ಪ್ರತಿಯೊಂದು ಊರನ್ನು ಸ್ವಚ್ಛವಾಗಿಡಲು ನಾವು ಇಂದಿನಿಂದಲೇ ಈ ಸರಳ ಹಂತಗಳನ್ನು ಅನುಸರಿಸಬಹುದು. ಮನೆಯಲ್ಲೇ ಕಸ ವಿಂಗಡಿಸಿ. ಹಸಿ ಕಸ, ಒಣ ಕಸ ಬೇರೆ ಬೇರೆ ಬಕೆಟ್ಗಳಲ್ಲಿ ಸಂಗ್ರಹಿಸಿ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ. ಹೊರಗೆ ಹೋಗುವಾಗ ಬಟ್ಟೆಯ ಚೀಲವನ್ನು ತೆಗೆದುಕೊಂಡು ಹೋಗಿ. ಸಾರ್ವಜನಿಕ ಸ್ಥಳವನ್ನು ಸ್ವಚ್ಛವಾಗಿಡಲು ಪ್ರಯತ್ನಿಸಿ. ರಸ್ತೆ ಬದಿ, ಖಾಲಿ ಸೈಟ್ಗಳಲ್ಲಿ ಕಸ ಎಸೆಯಬೇಡಿ. ಕಸ ಸಂಗ್ರಹಣೆ ವಾಹನಗಳಿಗೆ ಮಾತ್ರ ಕಸ ನೀಡಿ. ಸರಿಯಾದ ಸಮಯಕ್ಕೆ ಪಾಲಿಕೆಯ ವಾಹನಕ್ಕೆ ಕಸ ತಲುಪಿಸಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಕೊನೆಯದಾಗಿ, ಸ್ವಚ್ಛತೆ ಎಂಬುದು ಕೇವಲ ಒಂದು ದಿನದ ಆಚರಣೆಯಲ್ಲ, ಅದೊಂದು ಜೀವನ ಶೈಲಿ. ಇಂದೋರ್ ನಗರ ಸಾಧಿಸಿ ತೋರಿಸಿರುವುದನ್ನು ನಮ್ಮ ಪ್ರತಿಯೊಂದು ಊರಲ್ಲೂ ಸಾಧಿಸಲು ಸಾಧ್ಯ. ನನ್ನ ಮನೆ ಸ್ವಚ್ಛ, ನನ್ನ ಬೀದಿ ಸ್ವಚ್ಛ, ನನ್ನ ಊರು ಸ್ವಚ್ಛ ಎಂಬ ಸಂಕಲ್ಪವನ್ನು ನಾವು ಇಂದೇ ಮಾಡೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.